ಮತ್ತೊಮ್ಮೆ ಸ್ವಾಗತ ಕರ್ನಾಟಕ ಆಕ್ಷನ್ ಪ್ರಾಪರ್ಟೀಸ್ ಯೂಟ್ಯೂಬ್ ಚಾನಲ್ಗೆ. ನೀವೇನಾದರೂ ನನ್ನ ಫೇಸ್ಬುಕ್ಕಲ್ಲಿ ವಿಡಿಯೋ ನೋಡ್ತಾ ಇದ್ರೆ ಫಾಲೋ ಮಾಡ್ಕೊಂಬಿಡಿ, ಹಾಗೆ ಯೂಟ್ಯೂಬಲ್ಲಿ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ. ಇವತ್ತು ಚಾಮರಾಜನಗರ ಡಿಸ್ಟಿಕ್ ಗುಂಡ್ಲುಪೇಟೆ ಹತ್ತಿರದಲ್ಲಿ ಪಂಜನಹಳ್ಳಿ ಫೇಸ್ 3ಯಲ್ಲಿ ಉಳಿದಿರೋ ಸೈಟ್ಗಳನ್ನು ಅರ್ಜಿ ಕರೆದಿದ್ದಾರೆ. ಇದು KHB ಕಡೆಯಿಂದ ಡೈರೆಕ್ಟ್ ಆಗಿ ನೀವು ರಿಜಿಸ್ಟರ್ ಮಾಡಿ ಅಲಾಟ್ಮೆಂಟ್ ಅಲ್ಲಿ ತಗೋಬೇಕಾಗಿರುವಂತಹ ಸೈಟ್ಗಳು. ಸೊ ಎಕ್ಸಾಕ್ಟ್ಲಿ KHB ವೆಬ್ಸೈಟ್ ಅಲ್ಲಿ ಅದು ಎಕ್ಸಾಕ್ಟ್ಲಿ ಎಲ್ಲಿ ಬರುತ್ತೆ, ಹಾಗೆ ಪಂಜನಹಳ್ಳಿ ನೋಟಿಫಿಕೇಶನ್ ಏನ್ ಹೇಳುತ್ತೆ, ಎಷ್ಟು ಸೈಟ್ ಇದೆ, ಯಾವ ಪ್ರೈಸಿಗೆ ಕೊಡ್ತಾ ಇದ್ದಾರೆ, EWS ಎಷ್ಟು ಪ್ರೈಸ್ ಆಗುತ್ತೆ, EWSಗೆ ಏನೇನು ಹಾಕಬೇಕು, HIGಗೆ ಏನೇನು ಹಾಕಬೇಕು, ಇವೆಲ್ಲ ಹೇಳ್ತೀನಿ. ಅದ್ರ ಜೊತೆಗೆ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಕೂಡ ಕವರ್ ಮಾಡ್ತೀನಿ. ಫೈನಲ್ ಆಗಿ ಅರ್ಜಿ ಹಾಕ್ಬೇಕಂದ್ರೆ ಯಾವ ತರ ಅರ್ಜಿ ಹಾಕಬೇಕು, ಏನೇನು ಡೀಟೇಲ್ಸ್ ಬೇಕು ಹೇಳ್ಕೊಡ್ತೀನಿ. ಕೊನೆಯಲ್ಲಿ ಪಂಜನಹಳ್ಳಿ ಎಕ್ಸಾಕ್ಟ್ಲಿ ಗುಂಡ್ಲುಪೇಟೆಯಿಂದ ಎಷ್ಟು ದೂರದಲ್ಲಿದೆ, ಲೇಔಟ್ ಯಾವ ತರ ಕಾಣುತ್ತೆ ಅದನ್ನು ಕೂಡ ರಿವ್ಯೂ ಮಾಡ್ತೀನಿ. ಎಕ್ಸಾಕ್ಟ್ಲಿ ಮ್ಯಾಪ್ ನನಗೆ ಸಿಕ್ಕಿಲ್ಲ, ನಿಮ್ಮ ಹತ್ರ ಯಾರಾದ್ರೂ ಹತ್ರ ಮ್ಯಾಪ್ ಇದ್ರೆ ನನಗೆ ಕಳಿಸ್ಕೊಡಿ. ಪಾಯಿಂಟ್ ನಂಬರ್ 1. ಪಾಯಿಂಟ್ ನಂಬರ್ 2, ಇದರಲ್ಲಿ ಯಾವ ಭಾಗದಲ್ಲಿ ಫೇಸ್ 3 ಬರುತ್ತೆ ಐಡೆಂಟಿಫೈ ಮಾಡೋದು ಈಗಾಗಲ್ಲ. ಇದೊಂದು ಅಲಾಟ್ಮೆಂಟ್ ಆಗಿರೋದ್ರಿಂದ ಯಾವ್ದು ಬೇಕಾದ್ರೂ, ಯಾವ ಫೇಸಿಂಗ್ ಬೇಕಾದ್ರೂ ಬರ್ಬೋದು. ಅದ್ರ ಮೇಲೆ ಗಮನ ಇಟ್ಕೊಂಡು ಅರ್ಜಿ ಹಾಕೋರು ಹಾಕಿ. ಸೊ ನನ್ನ ಪ್ರಕಾರ ದಿಸ್ ಇಸ್ ಒನ್ ಆಫ್ ದ ಬೆಸ್ಟ್ ಆಪರ್ಚುನಿಟಿ ಇನ್ ಕೇಸ್ ನೀವು ಚಾಮರಾಜನಗರ ಡಿಸ್ಟಿಕ್ ಗುಂಡ್ಲುಪೇಟೆ ಅಥವಾ ತೆರಣಕಾಂಬೆ ಅಥವಾ ನಂಜನಗೂಡಿಂದ ಮುಂದೆ ಅಥವಾ ಮೈಸೂರಲ್ಲಿ ಬಜೆಟ್ ಇಲ್ಲ, ಇಲ್ಲಿವರೆಗೂ ಹೋಗ್ಬೋದು. ದಿಸ್ ಇಸ್ ಅ ಬೆಸ್ಟ್ ಒನ್. ಒಳ್ಳೆ ಮೇನ್ ರೋಡ್ ಅಲ್ಲೇ ಇದೆ, ಅದನ್ನ ಫುಲ್ ಕವರ್ ಮಾಡ್ತೀನಿ. ಸೊ ಚಾನಲ್ ಇಲ್ಲಿವರೆಗೂ ನೋಡ್ತಾ ಇದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಫೇಸ್ಬುಕ್ ಅಲ್ಲಿ ಫಾಲೋ ಮಾಡ್ಕೊಳ್ಳಿ. ಸೊ ಡಿಸ್ಕ್ರಿಪ್ಷನ್ ಅಲ್ಲಿ ಇದಕ್ಕೆ ಸಂಬಂಧಪಟ್ಟಂತ ಲಿಂಕ್ಗಳು ಮತ್ತೆ ಇನ್ಸ್ಟಾಗ್ರಾಮ್ ಪೇಜು, ನಮ್ಮ ವಾಟ್ಸಪ್ ಗ್ರೂಪು ಮತ್ತೆ ಟೆಲಿಗ್ರಾಮ್ ಗ್ರೂಪ್ ಇದೆ. ನಿಮ್ಗೆ ಯಾವ್ದು ಕಂಫರ್ಟ್ ಇದೆ ಅದಕ್ಕೆ ಜಾಯ್ನ್ ಆಗಿ. ಇನ್ಸ್ಟಾಗ್ರಾಮ್ ಅಲ್ಲಿ ಫಾಲೋ ಮಾಡಿದ್ರೆ ಪ್ರತಿಯೊಬ್ಬ ಸಬ್ಸ್ಕ್ರೈಬರ್ಗೂ 1 or 2 ಫ್ರೀ ಕನ್ಸಲ್ಟೇಷನ್ ಕೊಡ್ತೀನಿ. ಫ್ರೀ ಕನ್ಸಲ್ಟೇಷನ್ ಏನಂದ್ರೆ ವಿಡಿಯೋ ನೋಡಿದ್ಮೇಲೆ ನಿಮ್ಗೆ ಏನಾದರೂ ಡೌಟ್ಸ್, ಕ್ಲಾರಿಫೈ ಏನಾದರೂ ಬೇಕಂದ್ರೆ ನೀವು ನನಗೆ ಡೈರೆಕ್ಟ್ ಆಗಿ ಫೋನ್ ಮಾಡಿ ತಿಳ್ಕೊಬಹುದು. ಆನ್ ದಟ್ ನೋಟ್ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಇವತ್ತು KHB ವೆಬ್ಸೈಟ್ ಅಂದ್ರೆ ಕರ್ನಾಟಕ ಹೌಸಿಂಗ್ ಬೋರ್ಡ್ ಒಳಗಡೆ ಹೋದ್ರೆ ರೀಡ್ ಆಲ್ ಡೀಟೇಲ್ಸ್ ಒಳಗಡೆ ಹೋದ್ರೆ ನಮಗೆ ಈ ನೋಟಿಫಿಕೇಶನ್ ಸಿಗುತ್ತೆ. ಓಕೆ, ಸೊ ಒಂದೊಂದ್ಸಲ ವೆಬ್ಸೈಟು ಸ್ವಲ್ಪ ಸ್ಲೋ ಆಗಿ ವರ್ಕ್ ಆಗುತ್ತೆ. ಸೊ ಅದ್ರ ಬಗ್ಗೆ ಗಮನ ಇರಲಿ. ಬಟ್ ನಾನು ನಿಮಗೋಸ್ಕರ ಎಲ್ಲ ಡೀಟೇಲ್ಸ್ನ ರೆಡಿ ಮಾಡಿ ಇಟ್ಟಿದ್ದೀನಿ. ಸೊ ಈ ವೆಬ್ಸೈಟಲ್ಲೇ ಕೂಡ ಇದು ಡೌನ್ಲೋಡ್ ಆಗಿದೆ. ಇದನ್ನ ನಾನು ವಾಟ್ಸಪ್ ಗ್ರೂಪಲ್ಲೂ ಕೂಡ ಶೇರ್ ಮಾಡ್ತೀನಿ. ಅವ್ರು ಹೇಳೋದೇನಂದ್ರೆ, ಕರ್ನಾಟಕ ಗೃಹ ಮಂಡಳಿ ವತಿಯಿಂದ ಚಾಮರಾಜನಗರ ಜಿಲ್ಲೆ ಗುಂಡ್ಲುಪೇಟೆ ತಾಲೂಕು ಪಂಜನಹಳ್ಳಿ 3ನೇ ಹಂತದ ಬಡಾವಣೆಯಲ್ಲಿ ಅಭಿವೃದ್ಧಿಪಡಿಸಿರುವ ನಿವೇಶನಗಳು ಈಗಾಗಲೇ ಹಂಚಿಕೆ ಮಾಡಲಾಗಿದೆ. ಅಂದ್ರೆ ಲೇಔಟು ರೆಡಿ ಆಗಿರುವಂತ ಹಳೆ ಲೇಔಟ್ ಇದು, ಎಲ್ಲ ಮುಗಿದಿದೆ. ಹಂಚಿಕೆ ನಂತರ ಖಾಲಿ ಉಳಿದಿರುವ ಹಾಗೂ ಬಿಡಿ ನಿವೇಶನಗಳನ್ನು ವಿಲೇವಾರಿ ಮಾಡಲು ಆನ್ಲೈನ್ ಮುಖಾಂತರ ಸಾರ್ವಜನಿಕರಿಂದ ನೋಂದಣಿ ಶುಲ್ಕ ಮತ್ತು ಆರಂಭಿಕ ಠೇವಣಿಯೊಂದಿಗೆ ಹೊಸದಾಗಿ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ. ಸೊ ಇದು ರೆಡಿಮೇಡ್, ವಿತ್ ಇನ್ 2 to 3 months ಅಲ್ಲಿ ಅಲಾಟ್ಮೆಂಟ್ ಆಗ್ಬಿಡುತ್ತೆ. ತುಂಬಾ ವರ್ಷ, 2 ವರ್ಷ, 3 ವರ್ಷ ವೇಟ್ ಮಾಡೋ ಅವಶ್ಯಕತೆ ಇಲ್ಲ. ಸೊ ಅದ್ರ ಮೇಲೊಂದು ನಿಮ್ದು ಅದೊಂದು ಇನ್ಫಾರ್ಮೇಶನ್ ನಿಮ್ಮ ಹತ್ರ ಕ್ಲಾರಿಟಿ ಆಗಿರ್ಲಿ. ಸೊ ಅದರ ಜೊತೆಗೆ ಆಸಕ್ತ ಸಾರ್ವಜನಿಕರು ಈ ಆನ್ಲೈನ್ ಅರ್ಜಿ ಹಾಕಬೇಕು ವಿತ್ ಠೇವಣಿ ಅಂತ ಹಾಕಿದರೆ ಕೊನೆ ದಿನಾಂಕ ಬಂದ್ಬಿಟ್ಟು 23/3 ಹಾಕಿದ್ದಾರೆ, ವಿಚ್ ಇಸ್ ಅಗೇನ್ ಡೀಸೆಂಟ್. ಎಷ್ಟು ಸೈಟ್ಗಳಿದೆ ಇಲ್ಲಿ ನೋಡಿ, ಟೋಟಲ್ 200+ ಸೈಟ್ಗಳಿದೆ. 98, 68, 35, 19, 220+ ಸೈಟ್ಗಳಿದೆ. ಸೊ ಚಾಮರಾಜನಗರ ಗುಂಡ್ಲುಪೇಟೆ EWS ಅಂದ್ರೆ ಎಕನಾಮಿಕ್ ವೀಕರ್ ಸೆಕ್ಷನ್, LIG ಅಂದ್ರೆ ಲೋ ಇನ್ಕಮ್, MIG ಅಂದ್ರೆ ಮಿಡ್ ಇನ್ಕಮ್, HIG ಅಂದ್ರೆ ಇದೆ. ಸೊ ಇಲ್ಲಿ ಬಂದ್ಬಿಟ್ಟು EWS ಅಂದ್ರೆ ನಿಮಗೆ ಓನ್ಲಿ ಇನ್ಕಮ್ ಸರ್ಟಿಫಿಕೇಟ್ ಇದ್ದವ್ರಿಗೆ ಮಾತ್ರ ಇದು ಸಿಗುತ್ತೆ. ಇನ್ಕಮ್ ಸರ್ಟಿಫಿಕೇಟ್ ಇದ್ದು ನಿಮಗೆ LIG, MIG ಅಂದ್ರೆ EWS ಅಂದ್ರೆ ಟಿಪಿಕಲಿ 20-30, 30-40, 30-50, 40-60 ಸೈಟ್ಗಳು ಸ್ವಲ್ಪ ಅಳತೆಗಳಲ್ಲಿ ವೇರಿ ಎಲ್ಲ ಆಗ್ಬೋದು, ಬೇಸ್ಡ್ ಆನ್ ದ ಡೈಗ್ರಾಮ್, ಅದು ಡಿಸೈನ್ ಲೇಔಟ್ ಹೆಂಗಿರುತ್ತೆ ಸ್ವಲ್ಪ. ಅಂದ್ರೆ ಮಿಡ್ಲ್ ಸೈಟ್ಗೂ ಏನಾಗಲ್ಲ, ಒಂದೊಂದ್ಸಲ ಕೊನೆ ಭಾಗದಲ್ಲಿ ಯಾವ್ದಾದ್ರು ಲೈನ್ ಇದ್ರೆ ಸ್ವಲ್ಪ ಆಡ್ಗಳು ಬರ್ಬೋದು, 50 ಅಡಿ ಹಿಂದೆ ಮುಂದೆ ಬರ್ಬೋದು. ಬಟ್ ಮ್ಯಾಕ್ಸಿಮಮ್ ಆ ಥರ ಏನು ತೊಂದರೆ ಆಗಲ್ಲ, ಕೆಲವೊಂದು ಭಾಗಗಳು ಆ ಥರ ಆಗುತ್ತೆ. ಅಂಡ್ EWSಗೆ ಇನ್ಕಮ್ ಸರ್ಟಿಫಿಕೇಟ್ ಇದ್ರೆ ನಿಮಗೆ ಪ್ರೈಸ್ ಬಂದ್ಬಿಟ್ಟು 390. ಇನ್ನೆಲ್ಲ ಕೆಟಗರಿಗೂ 780 rupees per square feet ಅಲ್ಲಿ ಇದೆ. ಸೊ ಇದು 50% ಡಿಸ್ಕೌಂಟ್ ಅಲ್ಲಿ ಬರುತ್ತೆ, ಓನ್ಲಿ ಇನ್ಕಮ್ ಸರ್ಟಿಫಿಕೇಟ್ ಇದ್ರೆ. ಇನ್ಕಮ್ ಸರ್ಟಿಫಿಕೇಟ್ ಮಿನಿಮಮ್ ಅಂದ್ರೆ 1.20 ಒಳಗಡೆ ಇರಬೇಕು. ನೀವು ಹಳ್ಳಿ ಭಾಗದಲ್ಲಿ ಇದ್ರೆ, ಸಿಟಿ ಕಡೆ ಇದ್ರೆ 2 lakhs ಒಳಗಡೆ ಏನೋ ಇರಬೇಕು. ಅದನ್ನ ಮುಂದಿನ ಭಾಗದಲ್ಲಿ ಅದನ್ನ ಕೂಡ ವಿಚಾರಿಸ್ತೀವಿ. ಸೊ LIG, MIG, HIGಗೆ ಯಾವುದೇ ರೀತಿ ಇನ್ಕಮ್ ಸರ್ಟಿಫಿಕೇಟ್ ಇದ್ರೂ ನಿಮ್ಗೆ ಅದು ಡಿಸ್ಕೌಂಟ್ ಸಿಗಲ್ಲ, ಯಾಕಂದ್ರೆ ಇವೆಲ್ಲ ಹೈಯರ್ ಲೋ ಇನ್ಕಮ್. ನೀವು HIG ಹೈ ಇನ್ಕಮ್ ಅಲ್ಲಿ ಅನ್ಕೊಂಡು ನಿಮಗೆ 30-40 ಸೈಕ್ ಅಂದ್ರೆ ನಿಮ್ಗೆ ಕನ್ವಿನಿಯಂಟ್ ಪ್ರಕಾರ ಹಾಕಿ, ನಿಮ್ದು ಬಜೆಟ್ ಪ್ರಕಾರ ಹಾಕಿ. ಇಟ್ ನಾಟ್ ನೆಸೆಸರಿಲಿ LIG ಅಂದ್ರೆ ಇಷ್ಟೇ ಇನ್ಕಮ್ ಇರಬೇಕು ಅಂತ ಏನಿಲ್ಲ. ನಿಮ್ದು ರಿಯಲ್ ಇನ್ಕಮ್ ಮೆನ್ಷನ್ ಮಾಡಿ, ನಿಮಗೆ 30-40 ಬೇಕಂದ್ರೆ LIG, 30-50 ಬೇಕಂದ್ರೆ MIG, 30-40 ಬೇಕಂದ್ರೆ HIG. ಇದು ಜಸ್ಟ್ ಕೆಟಗರಿ ಅಷ್ಟೇ. ಸೊ ರೆಸ್ಪೆಕ್ಟಿವ್ಲಿ 19, 68, 98, 35 ನಿಮಗೆ ಪಾಸಿಬಿಲಿಟಿ ಎಲ್ಲ ಇನ್ಕ್ರೀಸ್ ಮಾಡ್ಬೇಕಂದ್ರೆ ಎಲ್ಲಿ ನಂಬರ್ ಜಾಸ್ತಿ ಇದೆ ಅಲ್ಲಿ ಹಾಕಿ. ಆದ್ರೂ ಬೇಸ್ಡ್ ಆನ್ ದ ಬಜೆಟ್ ಕೂಡ ಕ್ಯಾಲ್ಕುಲೇಟ್ ಮಾಡಿ. ಆಮೇಲೆ ಇನ್ವೆಸ್ಟ್ಮೆಂಟ್ ಮಾಡೋಂಗಿದ್ರೆ
ಕ್ಲಾರಿಟಿ ಆಫ್ ಥಾಟ್ ಇರಲಿ. HIG ಹಾಕಿದ್ರೆ ರೀಸೇಲ್ ಎಲ್ಲ ನಿಮ್ಮ ತಲೆಯಲ್ಲಿ ಇರುತ್ತೆ. ಯಾವ ಜಾಗದಲ್ಲಿ ಯಾವುದನ್ನ ಮಾರ್ಬೋದು ಸ್ವಲ್ಪ ಐಡಿಯಾ ಇರಲಿ. ಅದ್ರ ಮೇಲೆ ನೀವು ಪ್ರಾಪರ್ ಆಗಿ ಡಿಸಿಷನ್ ತಗೊಂಡು ಅಪ್ಲೈ ಮಾಡಿ. ನಿಮ್ಗೆ ಏನಾದ್ರು ಅರ್ಜಿ ಹಾಕೊಡ್ಬೇಕು ಅಂತಂದ್ರೆ ನೀವು ನಮಗೂ ಕೂಡ ಕಾಲ್ ಮಾಡಿ. ನಾವು ಅರ್ಜಿ ಹಾಕೋದಲ್ದಲೇ ಇದು ಯಾವಾಗ ಬರುತ್ತೆ, ಹೆಂಗ್ ಬರುತ್ತೆ, ಅದ್ರ ಪ್ರೊಸೀಜರ್ ಏನು, ಮತ್ತೆ ಪ್ರಾಪರ್ಟಿ ರಿಜಿಸ್ಟ್ರೇಷನ್ ಆಗೋವರೆಗೂ ಹೆಲ್ಪ್ ಮಾಡಿ. ಅಲ್ಲಿ ಓನರ್ಸ್ ಗ್ರೂಪ್ನೆಲ್ಲ ಕ್ರಿಯೇಟ್ ಮಾಡಿ, ಅಪ್ಲಿಕೆಂಟ್ ಗ್ರೂಪ್ಸ್ ಎಲ್ಲ ಕ್ರಿಯೇಟ್ ಮಾಡಿ. ಎಂಡ್ ಟು ಎಂಡ್ ಸಪೋರ್ಟ್ ಕೂಡ ನಮ್ಮಲ್ಲಿ ಈ ಲೇಔಟ್ಗೆ ಹೊಸ ಈ ತರ ಬಂದಾಗೆಲ್ಲ ಇದೆ. ಸೊ 300, 500, 1000, 1500 ನಾನ್ ರಿಫಂಡಬಲ್, ಇಟ್ಸ್ ಅ ಫೀ ಇರುತ್ತೆ. ಈ ಸೈಟ್ಗೆ ಹಾಕ್ಬೇಕಂದ್ರೆ 5,000, 10,000, 40,000, 50,000 ಇವೆಲ್ಲ ಬಂದ್ಬಿಟ್ಟು ನಮಗೆ ರೀಫಂಡಬಲ್ ಅಮೌಂಟ್ಗಳಿದೆಲ್ಲ. ಅಂದ್ರೆ ನಾಳೆ ನಮಗೆ ಸೈಟ್ ಅಲೋಕೇಟ್ ಆಗಿ ಸಿಗ್ಲಿಲ್ಲ ಅಂತಂದ್ರೆ ಈ ಅಮೌಂಟ್ ರೀಫಂಡ್ ಆಗುತ್ತೆ. ಫಾರ್ ಎಕ್ಸಾಂಪಲ್ HIG 35 ಅಪ್ಲಿಕೇಶನ್ ಇದೆ ಅನ್ಕೊಳ್ಳೋಣ, ಒಂದು 50 ಜನ ಹಾಕಿದ್ದಾರೆ, ಇನ್ನು 15 ಜನಕ್ಕೆ ಸಿಗಲ್ಲ, 15 ಜನಕ್ಕೆ ರೀಫಂಡ್ ಮಾಡ್ತಾರೆ. ಸೊ ಈಗ ನೀವು ಆಸ್ ಪರ್ ದ ಸ್ಟ್ಯಾಂಡರ್ಡ್ ಕ್ಯಾಲ್ಕುಲೇಷನ್ ಹೋದ್ರೆ 20-30 ಅಂದ್ರೆ 600 ಸ್ಕ್ವೇರ್ ಫೀಟ್ ನೀವು ಇನ್ಕಮ್ ಸರ್ಟಿಫಿಕೇಟ್ ವಿತ್ ಹಾಕಿದ್ರೆ, ವಿತೌಟ್ ಇನ್ಕಮ್ ಸರ್ಟಿಫಿಕೇಟ್ 20-30 ಹಾಕಕ್ ಬರಲ್ಲ. ಸೊ 2,34,000ಕ್ಕೆ ನಿಮ್ಗೆ ಸೈಟ್ ಸಿಗುತ್ತೆ. ಓಕೆ, ಅದೇ 40-60 2,400 ಇಂಟು ಸ್ವಲ್ಪ ಕಮ್ಮಿ ಇರುತ್ತೆ, ಬಟ್ ಸ್ಟಿಲ್ 780 ಅಂತಂದ್ರೆ 18 ಲಕ್ಷ ಇದ್ರೆ ನಿಮ್ಗೆ ಒಂದು 40-60 ಸೈಟ್ ಸಿಗುತ್ತೆ. ಸೊ ಈ ತರ ನೀವು ಓದ್ಕೋಬೇಕು. ಹೆಚ್ಚಿನ ಮಾಹಿತಿಗಾಗಿ ಈ ನಂಬರ್ಗೆ ಕಾಲ್ ಮಾಡಿ ಅಂತ ಹೇಳಿದರೆ, ಈಗ ಈ ನಂಬರ್ ಅಂತೂ ನಾನು ಸ್ವಲ್ಪ ದಿವಸ ಮಾಡ್ತಾ ಇದ್ದೀನಿ, ಯಾವಾಗಲೂ ನಾಟ್ ರೀಚಬಲ್ ಇದೆ. ಹೋಪ್ಫುಲಿ ಇಟ್ ವಿಲ್ ರೀಚ್ ಔಟ್ ಸಮ್ ಟೈಮ್. ಸೊ ಇದು ಅಗೈನ್ ಸೇಮ್ ಡೀಟೇಲ್ಸು, ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್. ದಿಸ್ ಇಸ್ ಓನ್ಲಿ ಫಾರ್ ಸಿಟಿಸನ್ ಆಫ್ ಕರ್ನಾಟಕ. ಮಿನಿಮಮ್ 10 ವರ್ಷ ಇರಲೇಬೇಕು. EWS ಕ್ಯಾಟಗರಿಗೆ 50% ರಿಯಾಯಿತಿ ಇರುತ್ತೆ. ಸೊ ಅರ್ಜಿದಾರರ ವಾರ್ಷಿಕ ವರಮಾನ ಇದನ್ನ ಓದಿದೀನಿ ನೋಡಿ, ನಾನು ಹೇಳ್ದಂಗೆ ಗ್ರಾಮೀಣ ಪ್ರದೇಶ, ನಗರ ಪ್ರದೇಶದ ಅರ್ಜಿದಾರರು 2 ಲಕ್ಷಕ್ಕಿಂತ ಕಮ್ಮಿ ಇರಬೇಕು. ಗ್ರಾಮೀಣ ಪ್ರದೇಶದ ಅರ್ಜಿದಾರ ವಾರ್ಷಿಕ 1,20,000 ಕಮ್ಮಿ ಇರಬೇಕು. ತಹಶೀಲ್ದಾರ್ ಕಡೆಯಿಂದ ಪ್ರಾಪರ್ ಇನ್ಕಮ್ ಸರ್ಟಿಫಿಕೇಟ್ ಇರಬೇಕು. ಸೊ ಅದರ ಜೊತೆಗೆ ಅದನ್ನ ಆನ್ಲೈನ್ ಕೂಡ ಅಪ್ಲೋಡ್ ಮಾಡಬೇಕು, ಇಂಪಾರ್ಟೆಂಟ್. ಸೊ ಆಮೇಲೆ ಅದು ಆಕ್ಟಿವ್ ಇರಬೇಕು ಆಸ್ ಆಫ್ ಟುಡೇ, ಅಂದ್ರೆ ಲಾಸ್ಟ್ ಡೇಟ್ಗಿಂತ ಮೊದಲು ಆಕ್ಟಿವ್ ಇನ್ಕಮ್ ಸರ್ಟಿಫಿಕೇಟ್ ಇರಬೇಕು. ನಿಮ್ದು ಸರ್ ಹೋದ ತಿಂಗಳದು ಮುಗಿದೋಗಿದೆ, ಇನ್ನು ಮಾಡಿಸ್ಲಾ, ಎಷ್ಟೇ ಇದ್ರೂ ಕೊನೆ ದಿನದ ಒಳಗಡೆ ಮಾಡಿಸ್ಬಿಟ್ಟು ಅರ್ಜಿ ಹಾಕಿ. ಹೋದ ವರ್ಷ ಮಾಡಿಸಿದೀನಿ, ಈ ವರ್ಷ ಮಾಡಿಸಿದೀನಿ. ಸ್ಟೂಡೆಂಟ್ಗೆ ಅಂತ ಕೊಟ್ಟಿರೋ ಇನ್ಕಮ್ ಸರ್ಟಿಫಿಕೇಟ್ ಅನ್ನ ನೀವು ಯೂಸ್ ಮಾಡ್ಕೊಂಡು ಅರ್ಜಿ ಹಾಕೋದು ಅವನ್ನೆಲ್ಲ ಮಾಡಕ್ ಹೋಗ್ಬಿಡಿ. ಪ್ರಾಬಬ್ಲಿ ಅವೆಲ್ಲ ರಿಜೆಕ್ಟ್ ಆಗುತ್ತೆ, ಬಟ್ ಸ್ಟಿಲ್ ಯು ಕ್ಯಾನ್ ಟ್ರೈ. ಅಫಿಡೇಟ್ ಕೊಡ್ಬೇಕಂತ ಹೇಳಿದರೆ, ಅಫಿಡೇಟ್ ಅಂದ್ರೆ ಸಿಂಪಲ್, ನನ್ನ ಹತ್ರ ಯಾವುದೇ ಸೈಟು ಅಥವಾ ಮನೆ, ನಾವು ಸ್ಥಳೀಯ ಸಂಸ್ಥೆ ಅಂದ್ರೆ ನಿಮ್ ಊರಲ್ಲಿ ನಿಮ್ದು ಹಳೆ ಮನೆ ಎಲ್ಲ ಇದೆ, ಒಂದ್ ಮನೆ ಇದೆ, ನಿಮ್ ತಂದೆಯವ್ರ ಮನೆ ಇದೆ, ಅವೆಲ್ಲ ಎಕ್ಸ್ಕ್ಯೂಸ್ ಇದ್ದೇ ಇರುತ್ತೆ. ಬಟ್ ಫಾರ್ ಎಕ್ಸಾಂಪಲ್ ಈಗ ಪ್ರೀವಿಯಸ್ಲಿ ಇದೇ ತರ ಯಾವ್ದಾದ್ರು ಅಲಾಟ್ಮೆಂಟ್ ಪ್ರೀವಿಯಸ್ಲಿ ಒಂದು 6 ತಿಂಗಳಿಂದ, 1 ವರ್ಷದಿಂದ, 2 ವರ್ಷದಿಂದ ಅಲಾಟ್ಮೆಂಟ್ ಹಾಕಿ ನೀವು ತಗೊಂಡು ಮತ್ತೆ ಅರ್ಜಿ ಹಾಕಿದ್ರೆ ನಿಮ್ಗೆ ಕೊಡಲ್ಲ, ಅದ್ರ ಬಗ್ಗೆ ಗ್ಯಾರಂಟಿ ಇರಲಿ. ಸೊ ಅಲಾಟ್ಮೆಂಟ್ ಆದ್ಮೇಲೆ ಕ್ಯಾನ್ಸಲ್ ಮಾಡಿದ್ರೆ 25% ಕಟ್ ಮಾಡ್ತಾರೆ, ಅದು ಗ್ಯಾರಂಟಿ ಇರಲಿ. ಆಮೇಲೆ ಅಲಾಟ್ಮೆಂಟ್ ಅಂದ್ರೆ ಇದು ಒಂಥರ ಲೈಕ್ ಪಾಲಿಗೆ ಬಂದಿದ್ದ ಪಂಚಾಮೃತ, ಯಾವ ಫೇಸು ಯಾವ ಮೂಲೆ ಎಲ್ಲಿ ಬೇಕಾದ್ರೂ ಸಿಗ್ಬೋದು. ನಿಮ್ಗೆ ಎಲ್ಲಿ ಬೇಕೋ ಅಲ್ಲಿ ಕೊಡೋಕ್ಕಾಗಲ್ಲ, ಯಾವ್ದು ಬರುತ್ತೋ ಅದನ್ನ ನೀವು ತಗೋಬೇಕಾಗುತ್ತೆ. ಸೊ ಇದೆಲ್ಲ ಬಂದ್ಬಿಟ್ಟು ಇಷ್ಟು ಡೀಟೇಲ್ಸು ನೋಟಿಫಿಕೇಶನ್ ಅಲ್ಲಿದೆ. ಇದನ್ನು ಕೂಡ ನಾನು ವಾಟ್ಸಪ್ ಗ್ರೂಪಲ್ಲಿ ಶೇರ್ ಮಾಡ್ತೀನಿ. ಸೊ ನೆಕ್ಸ್ಟ್ ಅರ್ಜಿ ಹಾಕ್ಬೇಕಂದ್ರೆ KHB ವೆಬ್ಸೈಟ್ಗೆ ಹೋಗಬೇಕು. ಸೊ ಅದರಲ್ಲಿ ಆನ್ಲೈನ್ ಅಪ್ಲಿಕೇಶನ್ ಫಾರ್ ಅಲಾಟ್ಮೆಂಟ್ ಅಂತ ಒಂದು ಆಪ್ಷನ್ ಇದೆ ಆನ್ಲೈನ್ ಸರ್ವಿಸ್ ಅಲ್ಲಿ. ಅದರ ಮೇಲೆ ಕ್ಲಿಕ್ ಮಾಡಿದ್ರೆ ಅದು ಅರ್ಜಿ ಓಪನ್ ಆಗುತ್ತೆ. ಸೊ ವೆಬ್ಸೈಟ್ ಯಾಕೋ ಸ್ವಲ್ಪ ಯಾವಾಗಲೂ ಸ್ಲೋನೇ ಇರುತ್ತೆ, ಬಟ್ ಅದ್ರ ಬಗ್ಗೆ ಪ್ಯಾನಿಕ್ ಆಗೋ ಅವಶ್ಯಕತೆ ಇಲ್ಲ. ಅದು ಲೋಡ್ ಆಗೋದ್ರೊಳಗಡೆ ನಾವು ಪಂಜನಲ್ಲಿ ಹೋಗ್ಬಿಟ್ಟು ಎಕ್ಸಾಕ್ಟ್ಲಿ ಎಲ್ಲಿ ಬರುತ್ತೆ ಅಂತ ನೋಡ್ಕೊಂಬರೋಣ. ಸೊ ನಾವು ಪಂಜನಲ್ಲಿ ಹೋಗ್ಬೇಕಂದ್ರೆ ಮೈಸೂರಿಂದ ಕಡ್ಕೋಳ ದಾಟಬೇಕು, ಸೌತಲ್ಲಿ ನಂಜನಗೂಡು ರೋಡು, ಆಮೇಲೆ ಬೇಗೂರು, ಆಮೇಲೆ ಪಂಜನಹಳ್ಳಿ ಆದ್ಮೇಲೆ ಗುಂಡ್ಲುಪೇಟೆಗಿನ ಸ್ವಲ್ಪ ಹಿಂದೆನೆ 2-3 ಕಿಲೋಮೀಟರ್ ಹಿಂದೆನೆ ಈ ವಿಲೇಜ್ ಬರುತ್ತೆ. ಸೊ ನಿಮ್ಗೆ ಇಲ್ಲಿ ಇಫ್ ಯು ಜಸ್ಟ್ ಅಬ್ಸರ್ವ್ ಮಾಡಿದ್ರೆ ನೀವು ತಸ್ಲೆರಿ ಹೋಟೆಲ್ ಇದೆ, ಆಮೇಲೆ ಹೋಟೆಲ್ ಗ್ರ್ಯಾಂಡ್ JP ಇನ್ ಇದೆ. ಓಕೆ, ಸೊ ಇದೊಂದು ದೊಡ್ಡ ಲೇಔಟು. ಅಪ್ರಾಕ್ಸಿಮೇಟ್ಲಿ ನಿಮ್ಗೆ ಇಷ್ಟು ದೊಡ್ಡ ಲೇಔಟ್ ಇದೆ. phase 1, phase 2, phase 3 ಯಾಕೆ ಕರೀತಾರೆ, ಯಾವಾಗ ಮಾಡಿದ್ದಾರೆ, ಅದು ಎಲ್ಲಿ ಎಕ್ಸಾಕ್ಟ್ಲಿ ಬರುತ್ತೆ, ಅದನ್ನ ಇಲ್ಲಿ ಐಡೆಂಟಿಫೈ ಮಾಡೋದು ಕಷ್ಟ ಆಗುತ್ತೆ. ಬಟ್ ಆಸ್ ಆಫ್ ನಾವು ಇದರಲ್ಲಿ ಯಾವ್ದಾದ್ರು ಒಂದು ಭಾಗದಲ್ಲಿ ನಿಮ್ಗೆ ಸಿಗುತ್ತೆ. ಇಷ್ಟೆಲ್ಲ ಬೆಳೀತಾ ಇದೆ, ಇದೆಲ್ಲ KHB ಲೇಔಟ್ಗಳೇ. ಓಕೆ, ಯಾಕಂದ್ರೆ ಇದರಲ್ಲಿ ಲಾಸ್ಟ್ ಟೈಮ್ ಒಂದ್ಸಲ ಅಲಾಟ್ಮೆಂಟ್ ಆಗಿತ್ತು, ಮಲ್ಟಿಪಲ್ ಆಪ್ಷನ್ಸ್ ಎಲ್ಲ ಇಲ್ಲಿ ಕರೆದಿದ್ದಾರೆ. ಎಷ್ಟೋ ಜನ ಆಪ್ಷನ್ ಕರೆದಾಗ್ಲೂ ಅಷ್ಟೇ 500-600 rupees per square feet ಅಲ್ಲಿ ಎಷ್ಟೋ ಜನ ಕಾರ್ನರ್ ತಗೊಂಡಿದ್ದಾರೆ. ನನ್ನ ಹತ್ರನೂ ಓಪನ್ ಮಾರ್ಕೆಟ್ ಅಲ್ಲಿ ಇಲ್ಲಿ ಸೇಲ್ ಕೂಡ ಪ್ರಾಪರ್ಟಿ ಸೇಲ್ಗೆ ಇಟ್ಟಿದ್ದೀನಿ. ಅವೆಲ್ಲ ಮಿನಿಮಮ್ 1,200, 1,300, 1,400, 1,500 rupees ಹೇಳ್ತಾ ಇದ್ದಾರೆ. ಸೊ ಸಡನ್ಲಿ ಮಾರ್ಕೆಟ್ ಇದೆ, ಇನ್ವೆಸ್ಟ್ಮೆಂಟ್ ಮಾಡೋರು ಒಂದು ಯೋಚನೆ ಮಾಡಬಹುದು. ಇಲ್ಲಿ ಇನ್ನು ಎಲ್ಲೂ ನಿಮ್ಗೆ ಆಪ್ಷನ್ ಇಲ್ಲ. ಕಮ್ಮಿ ಬಜೆಟ್ ಇದ್ದಾಗ ದಿಸ್ ವುಡ್ ಬಿ ದ ಬೆಸ್ಟ್ ಆಪ್ಷನ್ ರೈಟ್ ನೌ ಆಸ್ ಆಫ್ ಟುಡೇ ಫ್ರಮ್ ಗೌರ್ಮೆಂಟ್ ಕಡೆಯಿಂದ. ಅದು ಬಿಟ್ರೆ ಇನ್ಯಾವುದೂ ಇಲ್ಲ. ಸೊ ವೆಬ್ಸೈಟ್ ಇನ್ನು ಲೋಡ್ ಆಗ್ತಾ ಇದೆ, ಮೋಸ್ಟ್ಲಿ ಇವತ್ತು ವರ್ಕ್ ಆಗ್ತಾ ಇದೆಲ್ಲ, ಐ ಆಮ್ ನಾಟ್ ಶೋರ್, ಬಟ್ ಸ್ಟಿಲ್ ಇಟ್ ಇಸ್ ಫೈನ್. ಈಗ ನೀವು ಇಲ್ಲಿ ಗುಂಡ್ಲುಪೇಟೆ ಮೇನ್ ರೋಡಲ್ಲಿ ಇರೋದ್ರಿಂದ ಇದನ್ನ ನೀವು ವಿಸಿಬಲ್, ಊಟಿ ಮೈಸೂರು ರೋಡ್ ಇದು, ನೀವು ಈ ತರ ನೋಡ್ಬೋದು.
ಕನ್ನಡ ಗೃಹಮಂಡಳಿ ಪಂಜನಹಳ್ಳಿ ಬಡಾವಣೆ ಗುಂಡ್ಲುಪೇಟೆ. ಸೊ ಇಷ್ಟೆಲ್ಲ ಲೆಫ್ಟಲ್ಲಿ ನೋಡಿ ಮನೆಗಳಾಗಿದೆ. ಈ 40-60 ಸೈಟು ನನಗನ್ಸಿದ ಮಟ್ಟಿಗೆ ಈ ರೋಡಿಗೆ ಬಂದರೆ ಬರ್ಬೋದು. ಓಕೆ, ಇದು ಒಂದು ಕೂಡ ಗ್ರ್ಯಾಂಡ್ ಎಂಟ್ರಿ. ಓಕೆ, ಸೊ ನೋಡಿ ಇದು ಮನೆ 30-40 ಸೈಟಲ್ಲಿ ಕಟ್ಟಿರೋಂಥ ಮನೆ ಇದು. 30-40 ಈ ಥರ ಇದೆ ನೋಡಿ ಮನೆಗಳಿದೆ. ಯಾವಾಗಲೂ 20-30 ಹಿಂದೆ ಇರುತ್ತೆ, 40-60 ಮೇನ್ ರೋಡಲ್ಲಿ ಇರುತ್ತೆ. ಸೊ ಅದನ್ನು ಗಮನ ಇಟ್ಕೊಂಡು ಹಾಕಿ. ಬಟ್ ಯಾವುದೇ ಬಂದರೂ ತೊಗೊಳಕ್ಕೆ ರೆಡಿ ಇರಿ. ಸೊ ಇಲ್ಲೆಲ್ಲ ಮನೆಗಳಿದೆ ನೋಡಿ. ಓಕೆ, ಪ್ಯೂರ್ KHV, ಒಳ್ಳೆ ಪಾರ್ಕ್ಗಳು ಒಳ್ಳೆ ಇದಿರುತ್ತೆ. ಸೊ ಫೇಸ್ 3 ಅಂದರೆ ಈ ಕಡೆ ಬಲಗಡೆ ಇದ್ರೂ ಇರ್ಬೋದು. ಸೊ ಇಲ್ಲೊಂದು ವಾಟರ್ ಟ್ಯಾಂಕ್ ಇದೆ ನೋಡಿ ಈ ಥರ. ಓಕೆ, ಸೊ ಈ ಲೆವೆಲ್ ಓಪನ್ ಆಗಿದೆ. ಇದನ್ನ ಮೇಲೆ ಆಸ್ ಆಫ್ ಟುಡೇ ಗುಲ್ಬರ್ಗದಲ್ಲಿ ಫ್ಲಾಟ್ಸ್ ಇದೆ. ಆಳಂದ ಗುಲ್ಬರ್ಗ ಡಿಸ್ಟಿಕ್ ಅಲ್ಲಿ ಸೈಟ್ಗಳಿದೆ. ಪಂಜನಹಳ್ಳಿ ನಾವು ಇವತ್ತು ಮಾತಾಡ್ತಾ ಇದ್ದೀವಿ. ಎಲೆ ಚಾಕ್ನಹಳ್ಳಿ ಅಂತ ಹೇಳ್ಬಿಟ್ಟು ಮಂಡ್ಯದು. ನೀವು ನಮ್ಮ ಚಾನಲ್ಗೆ ಹೋದರೆ ಇದನ್ನ ಓಪನ್ ಮಾಡಿರ್ತೀನಿ. ನಮ್ಮ ಚಾನಲ್ಗೆ ಹೋದರೆ ಪಾಸ್ಟ್ 1 to 2 ಡೇಸಿಂದ ಇದನ್ನೇ ಹಾಕ್ತಾ ಇರೋದು ನಾನು. ಮಂಡ್ಯ ಹಾಕಿದ್ದೀನಿ, ನೆಲಮಂಗಲ ಹಾಕಿದ್ದೀನಿ, ರಾಮನಗರ ಹಾಕಿದ್ದೀನಿ, ಗುಲ್ಬರ್ಗ ಹಾಕಿದ್ದೀನಿ. ಓಕೆ, ಪ್ರತಿಯೊಂದು ಇದೆ. ಸ್ವಲ್ಪ ರೀಸೆಂಟ್ ವಿಡಿಯೋಗೆ ಹೋಗಿ ಲೇಟೆಸ್ಟನ್ನ ಮಾಡಿಕೊಂಡು ನೀವು ವಿಸಿಬಲ್ ಮಾಡಿದ್ರೆ ಎಲ್ಲ ವಿಡಿಯೋಸ್ ಇದೆ, ಪ್ರತಿಯೊಂದು ಮಾಡಿದ್ದೀನಿ. ಓಕೆ, ಆಸ್ ಆಫ್ ನಾವು ಈ ಥರ ಕಾಣುತ್ತೆ ಇದು ಸೀರೀಸ್. ಹೀಗೆ ಮುಂದೆ ಹೋದರೆ ಫರ್ದರ್ ಇದಿನ್ನೂ ಹಾಗೆ ಹೋಗುತ್ತೆ. ಸೊ ನೀವು ಇದೆಲ್ಲ ನೋಡ್ತೀವಿ, ಇದೆಲ್ಲ KHV ಲೇಔಟ್. ನೀವು ಮೇನ್ ರೋಡಿಂದ ಇಲ್ಲಿಗೆ ಬರಬೇಕಂದ್ರೆ 1 ಕಿಲೋಮೀಟರ್ ಇದೆ. ಸೊ ಇಲ್ಲಿ ಎಲ್ಲಿ ಬೇಕಾದರೂ ನಿಮ್ಗೆ ಯಾವ ಸ್ಟೇಜಲ್ಲಾದ್ರೂ ಅಲಾಟ್ಮೆಂಟ್ ಆಗ್ಬೋದು ಅಂತ ನನ್ನ ಅನಿಸಿಕೆ. ಬಟ್ ಕೇರ್ಫುಲ್ ಆಗಿರಿ, ಡಿಸ್ಕಷನ್ ಮಾಡಿ ಬಂದರೆ ಹೆಂಗೆ ಅಂತೇಳಿ ಪ್ರೈಸ್ ಪಾಯಿಂಟ್ನೆಲ್ಲ ನೀಟಾಗಿ ಕ್ಯಾಲ್ಕುಲೇಟ್ ಮಾಡಿ. ವೆದರ್ ಪರ್ಸ್ನಲ್ ಯೂಸ್ಗೆ, ಇನ್ವೆಸ್ಟ್ಮೆಂಟ್ ಅಂದರೆ ಚಿಕ್ಕ ಸೈಟ್ ಈಸ್ ಆಲ್ವೇಸ್ ಗುಡ್. ಪರ್ಸ್ನಲ್ ಯೂಸ್ಗಾದರೆ ಅಲ್ಲಿ ಲೋಕಲ್ ಅವ್ರು ಇದ್ದರೆ ಈ ಪ್ರೈಸ್ಗೆ ನೀವು ದೊಡ್ಡ ಸೈಟೇ ತೊಗೋಬೋದು, HIG ಎಲ್ಲ ಇನ್ವೆಸ್ಟ್ ಮಾಡ್ಬೋದು. ಸೊ ಅದನ್ನೆಲ್ಲ ಗಮನದಲ್ಲಿ ಇಟ್ಕೊಂಡು, ಲೋಕಲ್ ಅವರಾದರೆ ಹೆವಿ ರಿಸ್ಕ್ ತೊಗೊಂಡು ಮಲ್ಟಿಪಲ್ ಅಪ್ಲಿಕೇಶನ್ ಹಾಕಿ ನೀವು ಇದನ್ನು ಪಾರ್ಟಿಸಿಪೇಟ್ ಮಾಡಿ ಇದನ್ನು ನೀವು ಯೂಸು ಮಾಡ್ಕೊಳ್ಳಿ ಅಂತಲೂ ಹೇಳ್ತೀನಿ. ಸೊ ಹೀಗಿದೆ. ಸೊ ದಿಸ್ ಇಸ್ ಆಲ್ ಪಂಜನಹಳ್ಳಿ ಫೇಸ್ 3 ಬಂಡೀಪುರ. ಸೊ ನಾನೀಗ ಅಪ್ಲಿಕೇಶನ್ ಹಾಕಬೇಕಂದ್ರೆ ಆನ್ಲೈನ್ ಅಪ್ಲಿಕೇಶನ್ ತೋರಿಸ್ದೆ. ಈ ಪಾಯಿಂಟ್ ನಂಬರ್ 3 ಕ್ಲಿಕ್ ಮಾಡ್ಕೋಬೇಕು. ಸೊ ಇದರಲ್ಲಿ ಇಟ್ಸ್ ವೆರಿ ವೆರಿ ಸಿಂಪಲ್ ಗೈಸ್. ಒಂದು ಪ್ರಾಜೆಕ್ಟ್ ಪ್ರಾಪರ್ಟಿ ಡೀಟೇಲ್ಸು, ಒಂದು ಅಪ್ಲಿಕೆಂಟ್ ಡೀಟೇಲ್ಸು, ಬ್ಯಾಂಕ್ ಡೀಟೇಲ್ಸು, ನಾಮಿನಿ ಡೀಟೇಲ್ಸು, ರಿಜಿಸ್ಟರ್ ಆ್ಯಂಡ್ ಪೇ. ಈ ಪ್ರಾಜೆಕ್ಟಲ್ಲಿ ನಾವು ಹಾಕ್ತಾ ಇರೋದು ಅದು ಆಟೋಮೆಟಿಕ್ ಅದೇ ಸೆಲೆಕ್ಟ್ ಆಗಿರುತ್ತೆ. ಸೈಟ್ ಅಂತ ಬಂದಾಗ EWS, LIG, MIG, HIG ಸೆಲೆಕ್ಟ್ ಮಾಡ್ತೀನಿ. ಓಕೆ, ಸಿ ನಂಬರ್ ಆಲ್ರೆಡಿ 589 ಅರ್ಜಿ ಬಿದ್ದಿದೆ ಅಂತ ತೋರಿಸ್ತಾ ಇದೆ. ಬಟ್ ಐ ಆಮ್ ನಾಟ್ ಶೋರ್ ದಿಸ್ ಆಲ್ ಆರ್ ಇದೇ ಪ್ರಾಪರ್ ಇಷ್ಟೊಂದು ಬಿದ್ದಿದೆ ಅಥವಾ ಹಳೆ ನಂಬರ್ಸ್ ಎಲ್ಲ ಕ್ಯಾಲ್ಕುಲೇಟ್ ಮಾಡಿ ನಂಬರ್ ಇನಿಷಿಯೇಟ್ ಆಗ್ತಾ ಇದೆಯಾ ಅಂತ ಅನ್ಕೊಂಡಿದ್ದೀನಿ. ಬಟ್ ಐ ಥಿಂಕ್ ಸಮ್ ಗುಡ್ ಪೀಪಲ್ ಇಲ್ಲಿ ಹಾಕ್ತಾರೆ. ಸೊ ಅದ್ರ ಮೇಲೆ ಒಂದು ಗಮನ ಇರಲಿ. ಅಪ್ಲಿಕೆಂಟಲ್ಲಿ ದಟ್ ಇಸ್ ನಥಿಂಗ್ ಸೀರಿಯಸ್. ನೇಮ್, ಫಾದರ್ ನೇಮ್, ಲಿಂಗ, ಡೇಟ್ ಆಫ್ ಬರ್ತು, ಪ್ಯಾನು, ಆಧಾರ್ ಕಾರ್ಡು, ನಿಮ್ಮದು ವಾರ್ಷಿಕ ಆದಾಯ. EWS ಅಪ್ಲೈ ಮಾಡಿ ಇನ್ಕಮ್ ಸರ್ಟಿಫಿಕೇಟ್ ಇದ್ದರೆ ಅದರಲ್ಲಿ ಎಷ್ಟು ಮೆನ್ಷನ್ ಮಾಡಿದರೆ ಅಷ್ಟೇ ಹಾಕಿ. ನಂಬರ್ ಆಫ್ ಬೈ ಬರ್ತ್, ಇನ್ಯಾರಾದರೂ 10 ವರ್ಷದಿಂದ 15 ವರ್ಷದಿಂದ ರೀಸೆಂಟಾಗಿ ಬಂದು ಕರ್ನಾಟಕದಲ್ಲಿ ಸೆಟ್ಲ್ ಆಗಿದ್ದೀರಾ ಅದನ್ನು ಕೂಡ ಮೆನ್ಷನ್ ಮಾಡಿ. ಅಬೌಟ್ 10 years ಇದೆ ಅದನ್ನು ಹಾಕ್ಬೋದು. ಸೊ ಕೆಟಗರಿಯಲ್ಲಿ ಏನು ಮಾಡಲ್ಲ ಅಂದ್ಕೊಂಡಿರ್ತೀನಿ. ಉಳಿದಿರೋ ಜನರಲಲ್ಲಿ ಹಾಕಿದ್ರೆ ಒಳ್ಳೆಯದು. ಇಲ್ಲ ನಾವು SC ಹಾಕ್ತೀವಿ ಅಂದರೆ ಹಾಕಿ, ಅದರಲ್ಲಿ ಏನು ತಪ್ಪೇನಿಲ್ಲ. ತಾಲೂಕು, ಪೋಸ್ಟಲ್ಲು, ಡಿಸ್ಟಿಕ್ಕು, ಇಮೇಲ್ ID, ಫೋನ್ ನಂಬರ್ ಇವೆಲ್ಲ ಸ್ಟ್ಯಾಂಡರ್ಡು. ಸೊ ನೆಕ್ಸ್ಟ್ ಬಂದುಬಿಟ್ಟು ಬ್ಯಾಂಕ್ ಡೀಟೇಲ್ಸ್ ನಿಮ್ಮದೇ ಬ್ಯಾಂಕ್ ಡೀಟೇಲ್ಸ್ ಹಾಕಿ. ಓಕೆ, ನಿಮ್ದಿಲ್ಲ ಅಂದರೆ ನಿಮ್ಮದು ಪೇರೆಂಟ್ಸು ಅವರೆಲ್ಲ ಯೂಸ್ ಮಾಡ್ಕೊಳ್ಳಿ. ಬ್ರಾಂಚು, IFSC ಕೋಡು. ಸೊ ಸಿಂಪಲ್, ಎವ್ರಿ ಅಲಾಟ್ಮೆಂಟಿಗೆ ಒಂದು ಫೋಟೋ ಹಾಕಲೇಬೇಕು. ಅದರ ಜೊತೆ ನಿಮ್ಮ ಬ್ಯಾಂಕಿಗೆ ಸಂಬಂಧಪಟ್ಟಿದ್ದ ಫಸ್ಟ್ ಪೇಜ್ ಆಫ್ ಪಾಸ್ಬುಕ್ ಹಾಕಬೇಕು. ಇಲ್ಲಾಂದರೆ ಸ್ಟೇಟ್ಮೆಂಟಲ್ಲಿರೋ ಫಸ್ಟ್ ಪೇಜ್ ಹಾಕಿ. ಇಲ್ಲಾಂದರೆ ಮೊಬೈಲ್ ಫೋನಲ್ಲಿ ನಿಮ್ದು ಅಕೌಂಟ್ ನಂಬರ್ ಕ್ಲಾರಿಟಿಯಾಗಿ ಬರ್ತಾ ಇದೆ ಅಂದರೆ ಅದನ್ನು ಕೂಡ ಹಾಕ್ಬೋದು. ಯಾಕೆಂದರೆ ನಾಳೆ ರೀಫಂಡಲ್ಲಿ ನೀವು ಮಾಡಿರೋ ಮ್ಯಾನ್ಯುವಲ್ ಎರರ್ ಏನಾದರೂ ಇದ್ದರೆ ಅವರು ಕ್ರಾಸ್ ಚೆಕ್ ಮಾಡಿ ರೀಫಂಡ್ಗೆ ಪ್ರೊಸೀಡ್ ಮಾಡ್ತಾರೆ. ಇದೊಂದು ಅಫಿಡೇಟು. ಇದು ಸಿಂಪಲ್, ಎಲ್ಲ ಟೈಮು ಮಲ್ಟಿಪಲ್ ಟೈಮ್ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಸೆಲ್ಫ್ ಎಕ್ಸ್ಪ್ಲನೇಟರಿ. ಇದನ್ನು ಯಾವ್ದು ತುಂಬ್ತಾ ಇದೀವಿ ಅಂದರೆ ನಮ್ಗೆ ಯಾವುದು ಅಲಾಟ್ಮೆಂಟ್ ಆಗಿಲ್ಲ. ಕರೆಂಟ್ಲಿ ನಾನು ಈ ಅಡ್ರೆಸ್ಸಲ್ಲಿ ಇದ್ದೀನಿ, ಇಷ್ಟು ರೆಂಟ್ ಕೊಡ್ತಾ ಇದ್ದೀನಿ. ಡಿಸ್ಟಿಕ್ ಬಂದುಬಿಟ್ಟು ಚಾಮರಾಜನಗರ, ಪಂಜನಹಳ್ಳಿ, ಫೇಸ್ 2. ನೋಟಿಫಿಕೇಶನ್ ಬಂದುಬಿಟ್ಟು ನೀವು ನಾನು ಇದನ್ನು ತೋರಿಸ್ದೆ ಅಲ್ಲ, ಅಡ್ವರ್ಟೈಸ್ಮೆಂಟ್ ಏನು ತೋರಿಸಿದ್ರೆ ಅದರಲ್ಲಿ ನೋಟಿಫಿಕೇಶನ್ ಆಲ್ರೆಡಿ ಇರುತ್ತೆ. ಅದನ್ನು ನಾನು ನಿಮಗೆ ಇನ್ನೊಂದ್ಸಲ ತೋರಿಸ್ತೀನಿ ನೋಟಿಫಿಕೇಶನ್ ಅಂತ. ಅದು ಓಪನ್ ಆಗಲಿ. ಅಲ್ಲಿವರೆಗೂ ರೆಂಟ್ ಕೊಡ್ತಾ ಇದ್ದಾರೆ, ರೆಂಟು, ವಿತೌಟ್ ರೆಂಟ್ ಆದರೆ ರೆಂಟು, ಸಿಗ್ನೇಚರ್ ಮಾಡಿ ಸೆಲ್ಫ್ ಅಟೆಸ್ಟೆಡ್ ಮಾಡಿ ಹಾಕಿ ಸಾಕು. ಬಟ್ ನೀವು ತುಂಬ ಫ್ರೀ ಇದ್ದರೆ ಇದನ್ನು ಒಂದು ಸ್ಟ್ಯಾಂಪ್ ಪೇಪರಲ್ಲಿ ಒಂದು 100 ರೂಪಾಯಿ ಸ್ಟ್ಯಾಂಪ್ ಪೇಪರ್ ತೊಗೊಂಡು ಫ್ರಮ್ ನಿಮ್ದು ಅಡ್ರೆಸ್ ಹಾಕಿ 2 KHB ಅಂತ ಹಾಕಿ ಈ ಕಂಟೆಂಟ್ನೆಲ್ಲ ಸ್ಟ್ಯಾಂಪ್ ಪೇಪರಲ್ಲಿ ಬರೆಸ್ಬಿಟ್ಟು ಲಾಯರ್, ನೋಟ್ರಿ ಎಲ್ಲ ಮಾಡಿಸಿ ಹಾಕಬೇಕು. ಯಾಕಂದರೆ ಇವತ್ತೆಲ್ಲ ನಾಳೆ ಅಲಾಟ್ಮೆಂಟ್ ಆದರೆ, ಇಲ್ಲಿ ಅಲಾಟ್ಮೆಂಟ್ ಆಗೋ ಚಾನ್ಸಸ್ ತುಂಬ ಇದೆ. ಅಲಾಟ್ಮೆಂಟ್ ಆದರೆ ನೀವು ಅಫಿಡೇಟ್ ಕೊಡಲೇಬೇಕಾಗುತ್ತೆ. ಸೊ ಹಾಗಾಗಿ ನೋಟ್ರಿ ಮಾಡಿಸಿ ಹಾಕಿ ಅಂತ ಹೇಳ್ತೀನಿ ಸ್ಟ್ಯಾಂಪ್ ಪೇಪರಲ್ಲಿ.
ಇಲ್ಲ ಅಂದ್ರೆ ಸರ್ ಅಲಾಟ್ಮೆಂಟ್ ಆಗಲಿ ಆಮೇಲೆ ಮಾಡ್ತೀನಿ ಸ್ವಲ್ಪ ಬಿಸಿ ಇದೀನಿ ಅದೆಲ್ಲ ಸೆಲ್ಫ್ ಅಟೆಸ್ಟೆಡ್ ನೀಟಾಗಿ ಮಾಡಿ ಡೀಟೇಲ್ಸ್ ಎಲ್ಲ ಫಿಲ್ ಮಾಡಿ ಹಾಕಿದ್ರು ಏನು ತೊಂದರೆ ಅಂತೂ ಏನಿಲ್ಲ. ಸೊ ಅದನ್ನ ಮಾಡ್ಬೋದು. ಇದಾದ್ಮೇಲೆ ನಾನು ಅಫಿಡೇಟ್ ಅನ್ನ ಕ್ಲೋಸ್ ಮಾಡ್ತೀನಿ. ಸೊ ವಿಲ್ ಗೋ ಟು ಅಪ್ಲಿಕೇಶನ್. ಅದನ್ನ ಇಲ್ಲಿ ಲೋಡ್ ಮಾಡಬೇಕು. ಟೋಟಲ್ ಟಿಪಿಕಲಿ ಮೂರೇ ಬೇಕಾಗಿರೋದು, ಒಂದು ಫೋಟೋ, ಒಂದು ಅಫಿಡೇಟ್, ಒಂದು ಪಾಸ್ಬುಕ್ ಅಷ್ಟೇ ಸಾಕು. ಸೊ ನೀವೇನಾದ್ರೂ EWS ಕ್ಯಾಟಗರಿ ಹಾಕಿದ್ರೆ, ಈಗ ಫಾರ್ ಎಕ್ಸಾಂಪಲ್ ಇಲ್ಲಿ EWS ಸೆಲೆಕ್ಟ್ ಮಾಡಿದ್ರೆ, ಓಕೆ, ಇಫ್ ಯು ಕಮ್ ಟು ಡಾಕ್ಯುಮೆಂಟೇಶನ್, ಫೋಟೋ, ಅಫಿಡೇಟ್, ಇನ್ಕಮ್ ಸರ್ಟಿಫಿಕೇಟ್ ಅಂಡ್ ಪಾಸ್ಬುಕ್, ಯಾಕಂದ್ರೆ ಅಲ್ಲಿ ಪ್ರೂಫ್ ಕೊಡಲೇಬೇಕು EWS, ಯಾಕಂದ್ರೆ ಡಿಸ್ಕೌಂಟ್ ಇದೆಯಲ್ಲ. ಸೊ ಹಾಗಾಗಿ ಸೊ ಅದೊಂದು ಗಮನದಲ್ಲಿ ಇಟ್ಕೊಳ್ಳಿ. ಅದಾದ್ಮೇಲೆ ಫೈನಲ್ ಆಗಿ ನಾಮಿನಿ ಡೀಟೇಲ್ಸ್ ಸ್ವಲ್ಪ ಎಂಟ್ರಿ ಮಾಡಿ, ಅವ್ರ ಬ್ಯಾಂಕ್ ಡೀಟೇಲ್ಸ್ ಹಾಕಿ. ನಿಮ್ಗೇನಾದ್ರೂ ಕಳ್ಸಕ್ಕೆ ತೊಂದರೆ ಆದರೆ ನಾಳೆ ಫ್ಯೂಚರ್ಲಿ ಈ ನಾಮಿನಿ ಡೀಟೇಲ್ಸ್ನ ರೆಫರ್ ಮಾಡಿ ರಿಫಂಡ್ ಎಲ್ಲ ಮಾಡ್ತಾರೆ. ರಿಜಿಸ್ಟರ್ ಅಂಡ್ ಪೇ, ಈಗ ನೋಡಿ EWS ಸೆಲೆಕ್ಟ್ ಮಾಡಿದ್ರೆ ₹300 ನಾನ್ ರಿಫಂಡಬಲ್, 5,000 ಠೇವಣಿ. ರಿಜಿಸ್ಟರ್ ಮಾಡಿ ಪೇಮೆಂಟ್ ಮಾಡಬೇಕು. ನೀವು ಪೇಮೆಂಟ್ ಮಾಡಿ ನಿಮ್ದು ಸಕ್ಸಸ್ ಆಗಿ ನಿಮ್ದು ಅಪ್ಲಿಕೇಶನ್ ನಂಬರ್ ತೋರಿಸುತ್ತೆ ವಿತ್ ನಿಮ್ಮ ಹೆಸರು ಡೀಟೇಲ್ಸ್ ಎಲ್ಲ. ಅದನ್ನ ಡೌನ್ಲೋಡ್ ಮಾಡಿ ಇಟ್ಕೊಳ್ಳಿ ಸಾಕು. ಸೊ ಪೇ ಮಾಡಬೇಕಾದ್ರೆ ಕ್ರೆಡಿಟ್ ಕಾರ್ಡ್, ಡೆಬಿಟ್ ಕಾರ್ಡ್, ಇಂಟರ್ನೆಟ್ ಬ್ಯಾಂಕಿಂಗ್ ಎಲ್ಲ ಮಾಡಿ. ಅದು ಬಿಟ್ಟರೆ ನಿಮಗೆ ಆಪ್ಷನ್ನು RTGS ಮಾಡಲಿಕ್ಕೆ ಇರುತ್ತೆ. ಸ್ಲಿಪ್ಪನ್ನು ಡೌನ್ಲೋಡ್ ಮಾಡ್ಕೊಂಡು ಬ್ಯಾಂಕಿಗೆ ಹೋಗಿ RTGS ಮಾಡಬೇಕು ಇಫ್ ಯು ನಾಟ್ ಕಂಫರ್ಟಬಲ್ ವಿತ್ ಆನ್ಲೈನ್. ಸೊ ಥರ್ಡ್ ಥಿಂಗ್, UPI ಆಪ್ಷನ್ ಇರುತ್ತೆ ಒಂದೊಂದ್ಸಲ ಇರಲ್ಲ. UPI ಆಪ್ಷನ್ ಇದ್ರೆ 50,000, 5,000 ಅದನ್ನೆಲ್ಲ ಮಾಡ್ಬೋದು. UPI ನಂಬರ್ ID ಹಾಕಿ ನಿಮ್ಗೆ ಅದು ಲಿಂಕ್ ಬರುತ್ತೆ. ನೀವು UPI ಇಂದ ಪೇಮೆಂಟ್ ಮಾಡಿದ್ರೆ ಇದು ಸಕ್ಸಸ್ ಆಗುತ್ತೆ. ದಿಸ್ ಇಸ್ ಎಂಟೈರ್ ಪ್ರೊಸೆಸ್. ಸೊ ಇದನ್ನ ನೀವು ನೀಟಾಗಿ ಮಾಡ್ಕೊಳ್ಳಿ. ಕರ್ನಾಟಕ ವೆಬ್ಸೈಟ್ ಅಲ್ಲಿ ಒಂದೊಂದ್ಸಲ ವಿಚಿತ್ರವಾಗಿ ಆಡುತ್ತೆ ಇದು, ಯಾಕೆ ಓಪನ್ ಆಗ್ತಾ ಇಲ್ಲ. ಸೊ ರೀಡ್ ಮೋರ್ ಅಲ್ಲಿ ಹೋದ್ರೆ ಓಕೆ, ನಮಗೆ ನಮ್ದು ಈ ಪರ್ಟಿಕ್ಯುಲರ್ ಈ ಪಂಜಿನಲ್ಲಿ ಏನಿದೆಯಲ್ಲ ಆ ನೋಟಿಫಿಕೇಶನ್ ಓಪನ್ ಆಗುತ್ತೆ. ನಾನೇನು ಎಕ್ಸಾಕ್ಟ್ಲಿ ವಿಡಿಯೋ ಫಸ್ಟಿಗೆ ತೋರಿಸ್ದಲ್ಲ, ಅದರ ಟಾಪ್ ಲೆಫ್ಟ್ ಅಲ್ಲೇನೆ ಕರ್ನಾಟಕ ಗೃಹ ಮಂಡಳಿ ಹಂಚಿಕೆ ಅಲಾಟ್ಮೆಂಟ್ /ಡೇಟ್ ಎಲ್ಲ ಇರುತ್ತಲ್ಲ, ಅದೇ ನಮ್ಮ ಹಂಚಿಕೆ ಅಡ್ವರ್ಟೈಸ್ಮೆಂಟ್ ನಂಬರು. ನೀವು ಅದನ್ನ ಎಲ್ಲಿ ನೋಡ್ಬೋದು ಅಂತಂದ್ರೆ, ನೆಲಮಂಗಲ ಪಂಚನಹಳ್ಳಿ. ಇಫ್ ಯು ಓಪನ್ ದಿಸ್, ಇಲ್ಲಿದೆ ನೋಡಿ, ಇದು ಅಡ್ವರ್ಟೈಸ್ಮೆಂಟ್ ನಂಬರ್, ಕರ್ನಾಟಕ ಗೃಹ ಮಂಡಳಿ ಹಂಚಿಕೆ ಪ್ರ 25-26. ಇದನ್ನ ಹಾಕಿದ್ರೆ ಸಾಕು. ಸೊ ದಟ್ಸ್ ಆಲ್ ಫಾರ್ ದ ಡೇ. ಐ ಕವರ್ಡ್ ಅಫಿಡೇಟ್ ಹೆಂಗ್ ಬರಬೇಕು, ಅರ್ಜಿ ಹೆಂಗ್ ಹಾಕಬೇಕು. ನಿಮ್ಗೇನಾದ್ರೂ ಅರ್ಜಿ ಹಾಕ್ಲಿಕ್ಕೆ ಹೆಲ್ಪ್ ಬೇಕಂದ್ರೆ ನನಗೆ ಕಾಲ್ ಮಾಡ್ಬೋದು. ಇದೇ ತರ ವಿಡಿಯೋಗಾಗಿ ಇಲ್ಲಿವರೆಗೂ ನೋಡ್ತಾ ಇದ್ರೆ ರಿವ್ಯೂ ಹೇಗಂತ ತಿಳಿಸಿ. ಲೋಕಲ್ ಆಗಿ ಯಾರಾದ್ರೂ ಇದ್ರೆ ಎಂಟೈರ್ ಲೇಔಟ್ ಅಲ್ಲಿ ಒಂದು ವಿಡಿಯೋ ಮಾಡಿ ಕಳ್ಸೋಂಗಿದ್ರೆ ಕಳಿಸಿ. ನೀವೇ ಖುದ್ದಾಗಿ ಮಾತಾಡಿ, ಈ ತರ ನಾವು ಇಲ್ಲಿ ಬಂದಿದ್ವಿ, ನನ್ನ ಹೆಸರು ತಗೊಳ್ಳಿ, ಏನ್ ತೊಂದರೆ ಇಲ್ಲ. ನಮ್ಮ ಚಾನಲ್ಗೋಸ್ಕರ ವಿಡಿಯೋ ಮಾಡ್ತಿದ್ರು ಐ ಆಮ್ ಓಕೆ. ಜಸ್ಟ್ ರ್ಯಾಂಡಮ್ ಆಗಿ ಒಂದು ರೌಂಡ್ ಆ ಕಡೆ ಈ ಕಡೆ ಹೋಗಿ, ಯಾವ ತರ ಈಗ ಆಸ್ ಆಫ್ ಟುಡೇ ಹೆಂಗ್ ಕಾಣ್ತಾ ಇದೆ, ವರ್ಟಿಕಲ್ ಮೊಬೈಲ್ ಇಟ್ಕೊಂಡು ಮಾಡಿಬಿಟ್ಟು ನನಗೆ ಹೇಳ್ಬಿಟ್ಟು ಕಳಿಸಿ. ನಾನು ಅದನ್ನ ಹಾಕ್ಬಿಟ್ಟು ಎಲ್ಲ ನಮ್ಮ ಚಾನಲ್ ಥ್ರೂ ಎಲ್ಲರಿಗೂ ವಿಸಿಬಲ್ ಮಾಡೋಣ. ಸೊ ನೀವೇನಾದ್ರೂ ವಿಡಿಯೋದಲ್ಲಿ ಬರ್ತೀನಿ ಅಂದ್ರೆ ನೀವು ಬನ್ನಿ, ಐ ಆಮ್ ಓಕೆ ವಿತ್ ದಾಟ್. ಇಲ್ಲ ಸರ್ ನಾನು ಶೂಟ್ ಅಷ್ಟೇ ಮಾಡಿ ಕಳಿಸ್ಕೊಡ್ತೀನಿ, ಅಲ್ಲೇ ಓಡಾಡ್ತಾ ಇರ್ತೀನಿ. ಲೋಕಲ್ ಆಗಿರೋರು ಮಾತ್ರ, ಸುಮ್ಮನೆ ಯಾರು ಇದಕ್ಕೋಸ್ಕರ ಹೋಗಕ್ಕೆ ಹೋಗ್ಬಿಡಿ. ಅಲ್ಲೇ ದಿನ ಬೆಳಗ್ಗೆ ಅಡ್ಡಾಡ್ತಾ ಇದೀವಿ ಅಂತಂದ್ರೆ ಮಾತ್ರ ನನಗೆ ಹೆಲ್ಪ್ ಮಾಡಿ. ಒಳ್ಳೆ ಟೈಮ್, ಬೆಳಕಿರೋ ಟೈಮಲ್ಲಿ ಹೋಗ್ಬಿಟ್ಟು ಶೂಟ್ ಮಾಡಿ ಕಳಿಸ್ಕೊಡಿ. ಸೊ ಥ್ಯಾಂಕ್ ಯು ಸೋ ಮಚ್. ಆಲ್ ದ ಬೆಸ್ಟ್. ಬಾಯ್.